ಒಂದು ಡಯಟ್ ಸಲಹೆ ತಗೊಳ್ಳೋಕ್ಕೆ ಅಥವಾ ನ್ಯೂಟ್ರಿಷನಿಸ್ಟ್ನ ಕಾರಣಕ್ಕೆ ನಮ್ಮ ಆರೋಗ್ಯವನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ, ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಯಾವ ಏಜ್, ಎನಿ ಏಜ್ ಓಕೆನಾ? ನಮ್ಮ ಹೆಲ್ತ್ ಪರಿಸ್ಥಿತಿ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಾವು ಸ್ಟಾರ್ಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದ್ರಿ. ಯಾವ ಮನುಷ್ಯ ಯಾವ ಗಳಿಗೆಯಲ್ಲಿ ಬೇಕಾದರೂ ಇವತ್ತು ನೀವು ನಿದ್ದೆ ಮಾಡಿ ಎದ್ದಾಗ ಸಾಕು, ಇಷ್ಟು ವರ್ಷ ನಾನು ಏನು ಮಾಡ್ತಾ ಇದ್ದೀನೋ ಸಾಕು, ಇನ್ನು ಮೇಲೆ ನಾನು ಆರೋಗ್ಯವಾಗಿರಬೇಕು ಅಂತ ನೀವು ಒಂದು ನಿರ್ಧಾರ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಇಡೀ ಲೈಫ್ ಹೇಗೆ ಚೇಂಜ್ ಮಾಡ್ಬೋದು. ನಾನು ತುಂಬ ಕೋಪ ಮಾಡ್ಕೋತಿದ್ದೆ, ಆಮೇಲೆ ತುಂಬ ಶಾರ್ಟ್ ಟೆಂಪರ್ ನಾನು. ನನಗೆ ಈಗ ರೀಸೆಂಟಾಗಿ 9 ಮಂತ್ ಬೇಬಿ ಆಯಿತು. ಸೊ ಇಬ್ಬರ ಮಕ್ಕಳ ಮ್ಯಾನೇಜ್ ಮಾಡೋದು, ಲೈಫ್ ಮ್ಯಾನೇಜ್ ಮಾಡೋದು ಹೇಗಪ್ಪ ಅದು ತುಂಬ ಸ್ಟ್ರೆಸ್ ಆಗಿತ್ತು. ಇಲ್ಲಿಗೆ ಬಂದಮೇಲೆ ನಾನು ಕಾಮಾಗಿ ನಾನು ಇಬ್ಬರು ಮಕ್ಕಳನ್ನೂ ನೋಡಿಕೊಂಡು ನನ್ನ ಫ್ಯಾಮಿಲಿನೂ ಮ್ಯಾನೇಜ್ ಮಾಡಿಕೊಂಡು ಸ್ಟ್ರೆಸ್ ಇಲ್ದಿರ, ತಲೆನೋವಿಲ್ಲ, ಏನೂ ತೊಂದರೆ ಇಲ್ದಿರ ಕಾಮಾಗಿ ಮ್ಯಾನೇಜ್ ಮಾಡ್ತಿದ್ದೀನಿ. ಹಾಗೆ ಹೆಲ್ತಿಯ ಲೈಫ್ ಸ್ಟೈಲ್ನು ನಾನು ರೂಢಿ ಮಾಡ್ಕೋತಾ ಇದ್ದೀನಿ ಸ್ಲೋ ಆಗಿ. ನಿಮ್ಮ ಲೈಫಲ್ಲೂ ನಿಮಗೆ ಆದಂಥ ಒಂದು ಇದೆ ಅಂದ್ಬಿಟ್ಟು ನೀವು ತೋರಿಸ್ಕೊಟ್ರಿ ಮ್ಯಾಮ್. ನಾನು 2 kg ವೆಯ್ಟ್ ಲಾಸ್ ಆಗಿದ್ದೀನಿ ಮ್ಯಾಮ್. ಸ್ಫೂರ್ತಿ ಕೊಡ್ತಾ ಇದ್ದಾರೆ, ನೀವು ತುಂಬ ಧನ್ಯವಾದಗಳು ಮ್ಯಾಮ್. ಹೆಲ್ತಿ ಫುಡ್, ಹೆಲ್ತಿ ಪ್ಲೇಟ್ ಅಂದರೆ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರಿ. 20 ಡೇಸಲ್ಲಿ ನಾನು 3 kg ಲಾಸ್ ಆಗಿದ್ದೀನಿ ಮ್ಯಾಮ್. ಅದು ಅಲ್ಲದೆ ನಾನು ಇವಾಗ ಹಾಕೊಂಡಿರೋ ಡ್ರೆಸ್ಸು 6 years ಓಲ್ಡ್ ಮ್ಯಾಮ್, ಅದು ಆಗ್ತಾನೆ ಇದ್ದಿಲ್ಲ, ಇವಾಗ ಸೂಪರ್ ಫಿಟ್ಟಾಗಿ ಆಗ್ತಾಯಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಲವ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಲವ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.